ಲಕ್ಷ್ಮಣ ವಿಮಾನದಲ್ಲಿದ್ದಾನೆ. ಅವನಿಗೆ ತುಂಬ ಸಂತೋಷ ಆಗಿದೆ. ಬಾಸ್ ದಿಢೀರ್ನೇ ವಿಮಾನ ಹತ್ತಲಿಲ್ಲ, ನಮ್ಮ ಅತ್ತಿಗೆಗಾಗಿ ವಾಪಸ್ ಹೊರಟೋದ್ರು ಅಂತ ತಿಳಿದು ಅಮ್ಮಯ್ಯ ಅಂದ್ಕೊಂಡ. ಅದೇ ರೀತಿ ಶೀರ್ಷ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು. ಮನೇಲಿ ಸ್ವಲ್ಪ ಪ್ರಶಾಂತವಾದ ವಾತಾವರಣ ಆವರಿಸ್ಕೊಂತು. ಆದರೆ ಒಬ್ಬರಿಗೆ ಮಾತ್ರ ನೆಮ್ಮದಿ ಇರಲಿಲ್ಲ. ರಾಮ್ ಕೊಟ್ಟ ಆಘಾತದಿಂದ ಉರಿದು ಹೋಗ್ತಿದ್ದ ವಿಠಲ್ ನೇರವಾಗಿ ಅರಾವಳಿ ಹತ್ರ ಹೋದ. ಅವಳು ಮೊದಲಿಗೆ ಅವನಿಗೆ ಭೇಟಿಯಾಗೋದಕ್ಕೆ ಅನುಮತಿ ಕೊಡಲಿಲ್ಲ. ಆದರೆ ಅವನು ತನ್ನ ಬುದ್ಧಿವಂತಿಕೆಯಿಂದ ಅವಳನ್ನ ಮಾತಾಡೋದಕ್ಕೆ ಸಂಧಿಸ್ದ. ಏನು ವಿಷಯ ಅಂತ ಕೇಳಿದ್ದಕ್ಕೆ, ಒಬ್ಬ ಶತ್ರುವಿನ ಶತ್ರು ಮಿತ್ರನಾಗ್ತಾನೆ, ನಾನಿನ್ನು ಮಿತ್ರ ಅಂತ ಅಂದ್ಕೋ ಅಂದ. ಅವಳು ಕೋಪದಿಂದ, ಏನು ನೀನೇನು ಹೇಳ್ತಿದ್ಯಾ ಅಂದ್ಲು. ವಿಠಲ್ ನೇರವಾಗಿ ವಿಷಯವನ್ನು ಹೇಳ್ದ. ನಾನು ಸರ್ಕಾರವನ್ನು ವಂಚಿಸಿ ಸರ್ಕಾರಿ ಜಾಗದ ಮೇಲೆ ಸಾಲ ಪಡೆದು ಉದ್ಯಮ ಶುರು ಮಾಡಿದೆ. ಆದರೆ ನನ್ನ ಬುದ್ಧಿವಂತಿಕೆಯಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಮಟ್ಟಕ್ಕೆ ಬಂದಿದ್ದೀನಿ. ಇವತ್ತು ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ. ಈ ಉದ್ಯಮ ರಂಗದಲ್ಲಿ ನನಗೆ ಒಂದು ಗುರುತಿದೆ. ವ್ಯಾಪಾರದ ಮೇಲೆ ಬಂದಿದ್ದೀನಿ. ಆದರೆ ಆ ವ್ಯಾಪಾರ ರಾಮ್ ನನ್ನ ಹಳೆ ದಿನಗಳಿಗೆ ಅದಕ್ಕೆ ನನ್ನ ಕೆಳಗೆ ಬೀಳಿಸ್ಬೇಕಂತ ನೋಡ್ತಿದ್ದಾನೆ. ನನಗೆ ಬೆಂಬಲವಾಗಿ 50% ಜನ ಸಹಿ ಹಾಕಿದ್ದಾರೆ. ಇನ್ನು 25% ಅಂದರೆ ನಿನ್ನ ಒಂದು ಸಹಿ ಸಾಕು. ನನ್ನನ್ನು ಆ ರಾಮ್ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನ ಮುಂದೆ ನಾನು ಚಕ್ರ ತಿರುಗಿಸ್ತೀನಿ, ಅವನಿಗೆ ಪೈಪೋಟಿ ನೀಡಿ ಅವನ್ನ ಸೋಲಿಸ್ತೀನಿ ಅಂತಿದ್ರೆ ಅವಳು ವಿಚಿತ್ರವಾಗಿ ನೋಡ್ತಿದ್ಲು. ಏರುಕೊಂಡಲ್ಲ ಅವ್ರ ಮಧ್ಯೆ ಪ್ರವೇಶಿಸಿ, ನಿಜಕ್ಕೂ ಯಾವ ನಂಬಿಕೆ ಮೇಲೆ ಅವಳು ನಿನ್ನ ಮುಂದೆ ಬರ್ತಾಳೆ? ನಿಂಗೆ ಬೆಂಬಲ ಸಿಗುತ್ತೆ ಅಂತ ಬಂದಿದ್ಯಾ? ನೀನೇ ಸ್ವತಃ ಹೇಳ್ತಿದ್ಯಾ ನೀನು ವಂಚನೆ ಮಾಡೋ ಉದ್ಯಮ ಶುರು ಮಾಡಿದ್ಯಾ ಅಂತ. ಮತ್ತೆ ನಿನಗೆ ನಾವು ಹೆಂಗೆ ಬೆಂಬಲ ನೀಡೋಣ ಅಂತ ಪ್ರಶ್ನಿಸ್ದ. ವಿಠಲ್ ಸಣ್ಣದಾಗಿ ನಕ್ಕು, ನನ್ನ ಮೇಲೆ ನಂಬಿಕೆಯಿಂದಲ್ಲ ಸ್ವಾಮಿ, ಆ ರಾಮ್ ಮೇಲಿನ ಕೋಪದಿಂದ ನನಗೆ ಬೆಂಬಲ ಕೊಡ್ತಾರೆ. ಹಾಗೆ ನೀವು ಮಾಡೋ ಸಹಾಯಕ್ಕೆ ಪ್ರತಿಯಾಗಿ ಆ ರಾಮ್ನನ್ನು ನಾಶ ಮಾಡಿ ನಿಮ್ಮ ಸಾಲ ತೀರಿಸ್ಕೊಳ್ತೀನಿ ಎಂದ. ಅರಾವಳಿ ಗಂಭೀರವಾಗ್ತಾ, ನಿಜಕ್ಕೂ ನಿನಗೆ ಎಷ್ಟು ಧೈರ್ಯ ನನ್ನ ಹತ್ರ ಹೀಗೆ ಮಾತಾಡ್ತಿದ್ಯಾ? ರಾಮ್ ಮೇಲೆ ನನಗೆ ಕೋಪ ಇದೆ ಅಂತ ನಿನಗೆ ಯಾರು ಹೇಳಿದರು? ವಿಠಲ್ ಕಿರುನಾಗಿ ನಗ್ತಾ, ಮೇಡಮ್ ನನಗೆಲ್ಲ ಗೊತ್ತು. ನಾನು ಮೊದಲೇ ಹೇಳಿದೆ ಅಲ್ವಾ ನಾನು ಬುದ್ಧಿವಂತ ಅಂತ. ನಿನ್ನ ಬಗ್ಗೆ ಎಲ್ಲವನ್ನು ತಿಳ್ಕೊಂಡೇ ನಿನ್ನ ಆರಿಸ್ಕೊಂಡಿದ್ದೀನಿ. ಹೇಳಬೇಕಂದ್ರೆ ನಾನು ನಿನ್ನ ಅಭಿಮಾನಿ ಅಂದ್ಕೋ. ನಿನಗೆ ರಾಮ್ ಇಷ್ಟ ಆಗಿದ್ದ, ಮದುವೆ ಪ್ರಸ್ತಾಪ ತಂದರೆ ನಿನ್ನಂಥ ಸುಂದರನಿಷ್ಠದವ್ರು ಉದ್ಯಮಿನ ಅವನು ಅವಮಾನಿಸ್ತಾ ಬೇಡ ಅಂತ ಕಳಿಸ್ತಾ. ಆದರೂ ನೀನು ಅವನಿಗಾಗಿ ತುಂಬ ಕಾಯ್ದೆ. ಆದರೆ ಅವ್ನು ನಿನ್ನ ಬೆಲೆ ತಿಳ್ಕೊಳ್ಳಿಲ್ಲ. ಕೀಳಾಗೊಬ್ಬ ಅನಾಥಿಯನ್ನು ನಿನ್ನ ಮುಂದೆ ಯಾವುದಕ್ಕೂ ಕೆಲ್ಸಕ್ಕೆ ಬಾರದ ಹುಡುಗಿಯನ್ನು ಮದುವೆಯಾಗಿ ನಿನಗೆ ಅವಮಾನ ಮಾಡಿದ್ದಾನೆ. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕು. ನನ್ನಂಥ ಒಂದು ಸಹಾಯ ನಿನಗೆ ಬೇಕು, ನನಗೆ ನಿನ್ನ ಸಹಕಾರ ಬೇಕು. ಆದ್ದರಿಂದ ಇಬ್ಬರು ಕೈ ಜೋಡಿಸಿದ್ರೆ ಇತ್ತ ವ್ಯಾಪಾರ ರಂಗದಲ್ಲೂ ಅತ್ತ ರಾಮ್ನನ್ನು ಕೆಳಗೆ ಬೀಳಿಸೋದ್ರಲ್ಲೂ ಯಾವುದೇ ಅಡ್ಡಿ ಇರಲ್ಲ. ನಮ್ಮದೇ ಗೆಲುವು. ಆ ರಾಮ್ ನಾಶ ಆಗಬೇಕು, ಕೊನೆಗೆ ನಿನ್ನ ಕಾಲು ಬುಡಕ್ಕೆ ಬರಬೇಕು. ಹಾಗೆ ಬರುವಂತ ನಾನು ಮಾಡ್ತೀನಿ. ಅಷ್ಟೇ ಅಲ್ಲ, ನೀನು ಬಯಸಿದ ಸ್ಥಾನದಲ್ಲಿ ಬೇರೆ ಯಾರೋ ಇದ್ದಾರೆ, ಅವ್ರಿಗೆ ಯಾವುದೇ ಅಡ್ಡಿ ಇಲ್ದಂತ ಮಾಡ್ತೀನಿ. ಜಸ್ಟ್ ನೀನು ನನ್ನ ದಾರಿಗೆ ಬಂದರೆ ಸಾಕು. ನನ್ನ ಪೂರ್ಣ ಬೆಂಬಲ ನಿನಗಿರುತ್ತೆ ಅಂತ ವಿಠಲ್ ತನ್ನ ಮಾತುಗಾರಿಕೆಯನ್ನು ತೋರಿಸ್ತಿದ್ದ. ಹೇಳಿಕೊಂಡಲ್ಲ, ಅದಕ್ಕೆ ಆಶ್ಚರ್ಯಚಕಿತನಾಗಿದ್ದೇನೋ. ಚೆನ್ನಾಗಿದೆ ಅಮ್ಮ, ಮಾಡಿದ ವಂಚನೆಯಾದರೂ ವ್ಯಾಪಾರ ರಂಗದಲ್ಲಿ ತನಗಂತ ಒಂದು ವಿಶೇಷ ಗುರುತು ತಂದುಕೊಂಡಿದ್ದಾನೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯ ಗಳಿಸಿ ನಾವು ಸಮನಾಗಿರೋ ಇವನ ಬುದ್ಧಿವಂತಿಕೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಸಣ್ಣದಾಗಿ ಸನ್ನೆ ಮಾಡ್ದ. ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಮ್ ಹತ್ರ ಇವನನ್ನೇ ಇರುಗಿಸಿ ನಾವು ಪಕ್ಕಕ್ಕೆ ಸರಿಬೋದು. ಒಪ್ಕೋ, ನಾನು ನೋಡ್ಕೊಳ್ತೀನಿ ಅಂತ. ಅರಾವಳಿ ಆಲೋಚಿಸ್ತಾ, ಓಕೆ ಮಿಸ್ಟರ್ ವಿಠಲ್, ನೀನು ಕೇಳ್ದಂತೆ ನಿಂಗೆ ನಾನು ಬೆಂಬಲವಾಗಿರ್ತೀನಿ. ನಾನು ಬಯಸಿದ ರಾಮ್ ನನ್ನ ಕಾಲು ಬುಡಕ್ಕೆ ಬರುವಂತ ಮಾಡೋದಕ್ಕೆ ನೀನು ಬೆಂಬಲ ನೀಡಬೇಕು. ಡೀಲ್ ಅಂತ ಕೈ ನೀಡಿದ್ಲು. ಇನ್ನೇನಿದೆ, ವಿಠಲ್ ಮನಸ್ಸಿನಲ್ಲಿ ಕೂಲ್ ಅಂದ್ಕೊಂಡ. ವಿಠಲ್ ಮತ್ತು ಅರಾವಳಿ ಕೈ ಜೋಡಿಸಿದ್ರು. ಶಕುನಿ ಅಂತ ಹಿಡ್ಕೊಂಡ್ರೆ ರಾಮ್ನನ್ನು ಕೆಳಗೆ ಬೀಳಿಸೋದಕ್ಕೆ ಅವರೊಂದಿಗೆ ಸೇರಿ ಸಂಚು ಹೂಡ್ತಿದ್ದಾನೆ. ಬೆಳಿಗ್ಗೆ ಎಚ್ಚರವಾದ ರಾಮ್ ಹಾಸಿಗೆ ಮೇಲೆ ಸೀತಾ ಇಲ್ದಿರೋದು ನೋಡಿ ಸ್ವಲ್ಪ ಗಾಬರಿಯಾದ. ಸಮಯ ನೋಡ್ಕೊಂಡು ತಡ ಆಯ್ತು ಅಂದ್ಕೊಳ್ತಾ ಹೋಗಿ ಫ್ರೆಶ್ ಆಗಿ ಬಂದ. ಹೊರಗೆ ಸೀತಾ ಒಂದು ಕಡೆ ಕೂತು ಫೋನಲ್ಲಿ ಮಾತಾಡ್ತಾ ಇರೋದು ಕಾಣಿಸ್ತು. ಆ ಫೋನ್ ಮಾಡಿದ್ದು ರಾಮ್ ತಾಯಿ. ಹೇಗಿದ್ದೀರಾ? ನ್ಯೂಸಲ್ಲಿ ನೋಡಿದೆ ಇಬ್ಬರು ರಾತ್ರಿ ಊಟಕ್ಕೆ ಹೋಗಿದ್ರಂತ. ಹೌದಾ? ನಿಮ್ಮ ಫೋಟೋ ನೋಡಿದೆ. ಸೀತಾಗೆ ತುಂಬ ಸಂತೋಷ ಆಗಿತ್ತು ಹೋಗಿದ್ರಿಂದ. ಹಾಗೆ ರಾಮ್ ತಾಯಿಗೂ ಕೂಡ. ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಬೇಕು. ಎಂಥ ಪರಿಸ್ಥಿತಿ ಇಲ್ಲ ಅದು ಸರಿ. ನೀನು ನಿನ್ನ ಗಂಡನ ಕೈ ಬಿಡಬೇಡ. ಅವನಿಗೆ ಕೋಪ ಜಾಸ್ತಿ ಆದರೂ ಮನಸ್ಸು ಬಂಗಾರ. ಸ್ವಲ್ಪ ಹೊಂದ್ಕೊಂಡು ಹೋಗಮ್ಮ, ಅವನೇ ನನ್ನ ಪ್ರಾಣ ಅಂತಿದ್ರೆ ಸೀತಾ ನಡೆದ ಗಲಾಟೆ ನೆನಪಿಸ್ಕೊಳ್ತಾ, ಸರಿಯತ್ತವ್ರೆ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವರೇ ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಹೇಗೆ ಕೈ ಬಿಡಲಿ? ಸಾವಾದರೂ ಬದುಕಾದರೂ ಅವ್ರ ಜೊತೆಯಲ್ಲೇ. ಆ ಮಾತನ್ನು ಕೇಳಿದ ಲಲಿತಾ ಅವರಿಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಸೀತಾ, ಇವಾಗ ನಾನು ನೆಮ್ಮದಿ ಆಯಿತು ಅಂತ ಅಂತಿರುವಾಗ ರಾಮ್ ಒಳಗೆ ಬಂದು, ಏಯ್, ನಾನು ಬೆಳಗ್ಗೆನೇ ಫೋನ್ ಹಿಡ್ಕೊಂಡು ಕೂತಿದ್ಯಾ? ಇಷ್ಟು ಬೆಳಗ್ಗೆನೇ ಯಾರಿಗೆ ತಲೆನೋವು ತರಿಸ್ತಿದ್ಯಾ ಅಂತ ಸಾಮಾನ್ಯವಾಗಿ ಮಾತಾಡ್ತಿದ್ದ. ಸೀತಾ ಬೆಚ್ಚ ಬಿದ್ದವನ ಕಡೆ ನೋಡಿದ್ಲು. ಯಾಕೋ ಗೊತ್ತಿಲ್ಲ, ಸೀತಾಳ ತಾವರೆ ಹೆಸರಿನಂಥ ಕಣ್ಣುಗಳು ನೋಡಿದ್ರೆ ಸಾಕು ರಾಮ್ ಹೃದಯ ಜಾರಿ ಹೋದಂತ ಅನಿಸುತ್ತೆ. ಆದರೆ ಮೇಲ್ನೋಟಕ್ಕೆ ಬಿಲ್ಡಪ್ ಕೊಡ್ತಾ ಅವಳ ಕೈಯಿಂದ ಫೋನ್ ಕಸಿದ್ಕೊಂಡು ನೋಡ್ದ. ತಾಯಿ ಲೈನಲ್ಲಿದ್ದಾಳೆ.
ಅಷ್ಟೇ ರಾಮ್ ಸಣ್ಣದಾಗಿ ನಕ್ಕು, ಹಲೋ ಅಮ್ಮ, ಏನಮ್ಮ ನಿಮ್ಮ ತೀರ್ಥಯಾತ್ರೆಗಳಿನ್ನೂ ಮುಗಿಲಿಲ್ವಾ? ಯಾವಾಗ ಬರ್ತೀರಿ ನೀವು ಅಂದ. ಅವಳು ನಗ್ತಾ, ರಾಮ್, ನಾವು ಅಲ್ಲಿಂದ ಬಂದು 1 ವಾರ ಕೂಡ ಆಗಿಲ್ಲ ಕಣೋ. ಆಗಲೇ ಬನ್ನಿ ಅಂದರೆ ಹೇಗೆ? ಇನ್ನೂ ಕೆಲವು ದಿನ ನಿರಾಳವಾಗಿ ಇಷ್ಟವಾದ ದೇವಸ್ಥಾನಗಳೆಲ್ಲ ದರ್ಶನ ಮಾಡ್ಕೊಂಡು ಬರ್ತೀವಿ. ನಮಗಿನ್ನೂ ಯಾವುದೇ ಆತಂಕ ಇಲ್ಲ, ಯಾಕಂದರೆ ನಿನ್ನ ನೋಡ್ಕೊಡೋದಕ್ಕೆ ನಿನ್ನ ಹೆಂಡತಿ ಇದ್ದಾಳೆ. ನಿನ್ನ ಹೆಂಡತಿಯನ್ನು ನೋಡ್ಕೊಡೋದಕ್ಕೆ ನೀನಿದೆಯಾ? 24 ಗಂಟೆಯೂ ನಾವು ಯೋಚನೆ ಮಾಡ್ತಾ ಇರಬೇಕಾ ಅಂತ ಕೇಳಿದ್ಲು. ಅಲ್ಲೇ ಇದ್ದ ಪ್ರಕಾಶ್ ಅವರು ಹೌದೌದು ಅಂತ ಅಂತಿದ್ದಾರೆ. ರಾಮ್ ನಗ್ತಾ, ಅಂದರೆ ಇಷ್ಟರಲ್ಲೇ ಬರಲ್ಲ ಅಂತೀರಿ, ಅಷ್ಟೇ ತಾನೇ? ಸರಿ, ನಾನು ಆಫೀಸ್ಗೆ ಹೋಗಬೇಕು, ಆಮೇಲೆ ನಿಮ್ಮ ಹತ್ರ ಕೆಲವು ವಿಷಯ ಮಾತಾಡಬೇಕು, ಇಡ್ತೀನಿ. ಓಯ್, ನೀನಿನ್ನೂ ಏನಾದರೂ ಅಮ್ಮನ ಹತ್ರ ಮಾತಾಡಬೇಕಾ ಅಂದ. ಸೀತಾ ಇಲ್ಲ ಅನ್ನುವಂತೆ ತಲೆಯನ್ನು ಅಲ್ಲಾಡಿಸಿದ್ಲು. ರಾಮ್ ಫೋನ್ ಕಟ್ ಮಾಡೋಳ ಕಡೆ ನೋಡಿ, ನನ್ನ ಕಾಫಿ ಎಲ್ಲಿದೆ ಅಂದ. ಸೀತಾ ಗಬಗಬನ ಅಡುಗೆ ಮನೆ ಕಡೆ ಹೊಟ್ಟೋದ್ಲು. ರಾಮ್ ಅವಳು ಕಾಲಿನ ಗೆಜ್ಜೆ ಸದ್ದು ಕೇಳ್ತಾ ಕೂತಿದ್ದ. ಶಿರಿಸಾ ಕಾಣಿಸಿದ್ಲು. ಬಾಸ್ ಹತ್ರ ಸೀತಾ ಮೇಡಮ್ ಇನ್ನು ಡಲ್ ಆಗಿದ್ದಾರೆ, ನನ್ನ ಹತ್ರ ಏನೂ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ದಾಗ ಸೀತಾ ಕಾಫಿ ತಂದು ಕೊಡ್ತಾ ಹೇಳಿದ್ಲು, ಇದು ಬ್ಲ್ಯಾಕ್ ಕಾಫಿ, ಇದರಲ್ಲಿ ನಿಮ್ಗೆ ಇಷ್ಟವಿಲ್ಲದ ಹಾಲು ಬೆರೆಸಿಲ್ಲ, ತೊಗೊಳ್ಳಿ ಅಂತ ಕೊಟ್ಟು ತಿಂಡಿ ಸಿದ್ಧ ಮಾಡಿಸ್ತೀನಿ ಅಂತ ಹೋಗ್ತಿದ್ದಾಗ ರಾಮ್ ಅವಳು ಹಿಂದೆ ಬಂದು ಕಾಫಿಗೆ ಹಾಲು ಬೆರೆಸ್ಕೊಳ್ತಾ, ಹಾಲು ಇಷ್ಟ ಇಲ್ಲ ಅನ್ನೋದು ನಿಜವೇ, ಆದರೆ ಬ್ಲ್ಯಾಕ್ ಕಾಫಿಯಲ್ಲಿ ಹಾಲು ಬೆರೆಸಿದ್ರೆ ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ? ಈ ರುಚಿ ನಂಗೆ ಇಷ್ಟ ಆಯಿತು ಅಂತ ಕಾಫಿ ಕುಡಿತಾ ಫೋನ್ ತೊಗೊಂಡು ತೋಟದ ಕಡೆ ಹೊಟ್ಟೋದ. ಸೀತಾ ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ, ಏನೋ ಈ ಮನುಷ್ಯ ಹೇಗೆ ಅರ್ಥ ಮಾಡ್ಕೊಳ್ಳೋದಪ್ಪ ಏನೋ ಅಂತ ಬೇಸರದಿಂದ ಡೈನಿಂಗ್ ರೂಮ್ ಕಡೆ ಹೋದ್ಲು. ಶಿರಿಸಾ ಅವಳು ಹಿಂದೆ ಹೋಗ್ತಾ, ಏನು ಸೀತಾ ಮೇಡಮ್, ನನ್ನ ಹತ್ರ ಯಾಕೆ ಮಾತಾಡ್ತಿಲ್ಲ ಒಳಗಂತಿದ್ರೆ ಸೀತಾ ಸಣ್ಣದಾಗಿ ನಕ್ಕು, ಹಾಗೇನಿಲ್ಲ ಶಿರಿಸಾ, ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು, ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಿಮ್ಮ ಬಾಸ್ ಆಫೀಸ್ಗೆ ಹೋದ್ಮೇಲೆ ಮಾತಾಡ್ತೀನಿ, ಓಕೆ? ಈಗ ತಿಂಡಿ ರೆಡಿ ಮಾಡಬೇಕು ಅಂತ ಗಡಿ ಬಿಡಿಸಿದ್ಲು. ಶಿರಿಸಾಗೆ ಮೊದಲೇ ವಿಷಯ ಗೊತ್ತು, ಅದಕ್ಕೆ ಓಕೆ ಅಂತ ಸುಮ್ಮನಿದ್ಲು. ರಾಮ್ ಮನೆಯಿಂದ ಹೊರಟ. ಅವನು ಆಫೀಸ್ ತಲುಪಿ ಸ್ವಲ್ಪ ಸಮಯ ಕಳೆದ ಮೇಲೆ ಮೊದಲಿಗೆ ಪ್ರಕಾಶ್ ಅವರು ಫೋನ್ ಮಾಡ್ದ. ಆ ಫೋನ್ ಬಂದಿದ್ದರಿಂದ ಪ್ರಕಾಶ್ ಮತ್ತು ಲಲಿತಾ ಗಾಬರಿ ಆದರು. ಬೆಳಿಗ್ಗೆ ತಾನೇ ರಾಮ್ ಮಾತಾಡಿದ್ದ, ಮತ್ತು ಯಾಕೆ ಮಾಡ್ತಿದ್ದಾನೆ ಅಂತ ಆತಂಕದಿಂದ ಫೋನ್ ರಿಸೀವ್ ಮಾಡಿದ್ರು. ರಾಮ್ ಅವ್ರನ್ನ ಒಂದು ಪ್ರಶ್ನೆ ಕೇಳ್ದ, ನೀವು ಮನೆಗೆ ತಿರುಗಿ ಬರಬೇಕಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿ ಅಂತ. ಪ್ರಕಾಶ್ ಅವರು ಏನಾಯ್ತು ರಾಮ್ ಅಂದರು. ಅವನ ವಿಷಯ ಹೇಳ್ದ. ಸೀತಾ ಮನೇಲಿ ಒಂಟಿಯಾಗಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ತಿದ್ದಾಳೆ. ಅಷ್ಟೇ ಅಲ್ಲದೆ ಕೋಪದಲ್ಲಿ ನಾನು ಏನು ಅಂದಿದ್ದಕ್ಕೆ ಉಚಿತವಾಗಿ ನಿಮ್ಮ ಮನೆಯಲ್ಲಿದ್ದು ಅನ್ನ ತಿನ್ನೋದಕ್ಕೆ ನನಗಿಷ್ಟ ಇಲ್ಲ, ನಾನು ಓದ್ಕೊಂಡಿದ್ದೀನಿ, ನಂಗೆ ಕೆಲಸ ಬೇಕಂತಿದ್ದಾಳೆ. ನೀವು ಬರೋವರೆಗೂ ಅವಳಿಗೆ ನಾನು ಆಫೀಸ್ನಲ್ಲೇ ಯಾವುದೋ ಒಂದು ಕೆಲಸ ಕೊಡ್ತೀನಿ, ಸಮಯ ಕಳೀತಲ್ವಾ ಅಂತಿದ್ರೆ. ಪ್ರಕಾಶ್ ಅವರು ಸೊಸೆಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು, ಒಳ್ಳೆಯ ವಿಷಯ ಕಣೋ, ಹುಡುಗಿ ಮನೆಯಲ್ಲಿ ಒಂಟಿಯಾಗಿರೋದಕ್ಕಿಂತ ನಿನ್ನ ಜೊತೆಯಲ್ಲಿ ನಿನಗೆ ಬೆಂಬಲವಾಗಿರ್ತಾಳೆ, ನೀನು ಕೂಡ ಅವಳಿಗೆ ಏನೋ ಅಂದಿದ್ರೆ ಸಾಕು, ನಾವು ಮನೆಗೆ ಬರಬೇಕಾದ್ರೆ ಕನಿಷ್ಠ 6 ತಿಂಗಳಾಗಬಹುದು, ಅದರಿಂದ ಇಬ್ಬರು ಜೊತೆಯಾಗಿರಿ ಅಂತ ವಿಷಯ ಸ್ಪಷ್ಟಪಡಿಸಿದ್ರು. ರಾಮ್ ಅಷ್ಟು ದಿನ ಯಾಕೆ ಅಂತ ಕೇಳಲಿಲ್ಲ. ಓಕೆ, ನಿಮ್ಗೆ ಇಷ್ಟ ಬಂದಾಗ ಬನ್ನಿ, ಅಲ್ಲಿವರೆಗೂ ನಾನು ಆ ತಲೆನೋವನ್ನು ತಡ್ಕೊಳ್ಬೇಕು, ಅದಕ್ಕೆ ತಾನೇ ಮದುವೆ ಮಾಡಿಸಿದ್ದೀರಿ, ಇಡ್ತೀನಿ ಅಂತ ಫೋನ್ ಕಟ್ ಮಾಡ್ದ. ಲಲಿತಾ ಅವರು ಯೋಚಿಸ್ತಾ, ಹುಡುಗಿ ಕೆಲಸ ಮಾಡ್ತೀನಿ ಅಂತಿದ್ದಾಳಂತ, ಏನ್ರಿ ಇದೆಲ್ಲ ಅಂದರು. ಅವರು ಸಮಾಧಾನ ಮಾಡ್ತಾ, ನಮ್ಮವನ ವಿಷಯ ಗೊತ್ತಲ್ವಾ, ಕೋಪ ಬಂದರೆ ಏನು ಮಾತಾಡ್ತಾನೋ ಅವನಿಗೆ ಗೊತ್ತಾಗಲ್ಲ, ಅದಕ್ಕೆ ಸೀತಾ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡ್ತಿದ್ದಾಳೆ ಅನಿಸುತ್ತೆ. ಒಳ್ಳೇದೇ ಬಿಡು, ಹುಡುಗಿ ಅವನಿಗೆ ಹತ್ತಿರವಾಗಿ ಆಫೀಸ್ನಲ್ಲಿದ್ದರೆ ಇಬ್ಬರು ಬೇಗ ಹತ್ತಿರ ಆಗೋ ಅವಕಾಶಗಳು ಜಾಸ್ತಿ ಇರುತ್ತೆ, ನೀನು ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಸೀತಾ ಒಂದು ಕಡೆ ಕೂತು ಶಿರಿಸಾಗೆ ವಿಷಯವನ್ನು ಹೇಳಿದ್ಲು. ನಾನು ನಿಮ್ಮ ಬಾಸ್ ಹತ್ರ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅವ್ರು ಕೆಲಸ ಕೊಡ್ತೀನಿ ಎಂದಿದ್ದಾರೆ, 10,000 ಸಂಬಳ ಕೊಡಿ ಅಂತ ಹೇಳಿದ್ದೀನಿ, ಮುಂದಿನ ವಾರ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ವಿಷಯವನ್ನು ತಿಳಿಸಿದ್ಲು. ಶಿರಿಸಾ ನಿಟ್ಟುಸಿರು ಬಿಟ್ಟು, ಏನಿದೆ ಸೀತಾ, ನೀನು ಯಾಕೆ ಹೀಗೆ ಮಾಡ್ತಿ, ನಿಜಕ್ಕೂ ನನ್ನ ಸಂಬಳ ಎಷ್ಟು ಗೊತ್ತಾ, 10 ಲಕ್ಷ ಅಂತ ಏನೋ ಹೇಳೋದಕ್ಕೆ ಹೋದ್ಲು. ಆದರೆ ಸೀತಾ ಆ ಮಾತನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ಟಳು. ನಿನ್ನ ಸಂಬಳ 10 ಲಕ್ಷ ಇರ್ಬೋದು, ಆದರೆ ನನ್ನ ಸಂಬಳ 10,000 ಸಾಕು ನನಗೆ, ನನ್ನ ಖರ್ಚುಗಳು ಅದಕ್ಕಿಂತ ಹೆಚ್ಚಿಗೆ ಏನಿರುತ್ತೆ ಹೇಳು, ಅವ್ರ ಸಂಪಾದನೆ ತಿಂತ ಮನೇಲಿದ್ದೀನಿ ಅನ್ನೋ ಕೆಟ್ಟ ಹೆಸರು ನನಗೆ ಬರಬಾರ್ದು. ಶಿರಿಸಾ ಮನಸ್ಸಲ್ಲಿ ಅಂದ್ಕೊಂಡ್ಲು, ಬಾಸ್ ನನಗೆ 10 ಲಕ್ಷ ಕೊಡ್ತಿರೋದೇ ನಿನಗೋಸ್ಕರ, ನಿನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳೋದಕ್ಕಾಗಿ, ಅಂಥದ್ರಲ್ಲಿ ನಿನ್ನ 10,000 ಸಂಬಳ ಕೊಡಿ ಅಂತ ಕೇಳ್ತಿದ್ಯಾ, ಏನೋ ನಿನ್ನ ಆಲೋಚನೆ, ಬಾಸ್ ನಂಗೆ ನಿಜವಾಗ್ಲೂ ವಿಷಯ ನಿನ್ನ ಹತ್ರ ಹೇಳಬೇಡ ಅಂದಿದ್ದಾರೆ ಅಂದ್ಕೊಂಡು ಸಣ್ಣದಾಗಿ ನಕ್ಕದ್ಲು. ನಿನ್ನ ಜೊತೆ ಆಫೀಸ್ಗೆ ನಾನು ಬರ್ತೀನಿ, ಹಾಗೆ ಅಲ್ಲಿಂದ ಹೊರಗಿಬ್ಬರು ಜೊತೆಯಾಗಿ ಬರೋಣ ಅಂತ ಹೇಳಿದ್ಲು. ಸೀತಾ ಆಶ್ಚರ್ಯದಿಂದ ನೋಡಿ, ನಿಜಾನಾ ಅಂತ ಕೇಳಿದ್ಲು. ಶಿರಿಸಾ ತಲೆ ಅಲ್ಲಾಡಿಸ್ತಾ, ಹೌದು ಸೀತಾ, ಬಾಸ್ ಹೇಳಿದ್ರು ನೀನು ಆಫೀಸ್ನಲ್ಲಿ ಸ್ವಲ್ಪ ಸಮಯ ಅವ್ರು ಹೇಳಿದ ಕೆಲಸ ಮಾಡ್ತೀಯಂತೆ, ನೀನು ಕೊಟ್ಟು ಕೆಲಸ ಸಮಯ ಮುಗೀತಿದ್ದಂತೆ ನಿನ್ನ ಜೊತೆ ನನ್ನ ಮನೆಗೆ ಹೊರಗೆ ಕೇಳಿದ್ದಾರೆ, ಅಂದರೆ ಇಬ್ಬರು ಜೊತೆಯಾಗಿ ಆಫೀಸ್ಗೆ ಹೋಗ್ತೀವಿ, ಇಬ್ಬರು ಜೊತೆಯಾಗಿ ಮನೆಗೆ ಬರ್ತೀವಿ. ಸೀತಾ ನಗ್ತಾ, ಅಮ್ಮಯ್ಯ, ಹಾಗಿದ್ರೆ ನೀನು ಆಫೀಸ್ನಲ್ಲಿ ನಿನ್ನ ಕೆಲಸ ಮಾಡ್ಕೊಳ್ತಾ ನನಗೆ ಬೆಂಬಲವಾಗಿರ್ತೀಯ ಅನ್ನೋ ಮಾತು, ಪರವಾಗಿಲ್ಲ, ಆ ಹಠಮಾರಿ ನಿಂಗೆ ಮುಂಚೆ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದ್ಲು. ಶಿರಿಸಾ ನಗ್ತಾ, ಹಾಗಾದರೆ ನೀನು ಆಫೀಸ್ಗೆ ಹೋಗಬೇಕು ಅಂತ ಫಿಕ್ಸ್ ಆಗಿದೆ ಅಷ್ಟೇ ತಾನೇ?
ಹ್ಞೂ ಅಷ್ಟೇ, ಇನ್ನೊಂದು ಸಾರಿ ನಾನು ಏನಾದರೂ ಅಂದರೆ ಸುಮ್ಮನೆ ಇರ್ತೀನಾ ಅಂತ ನೆಮ್ಮದಿಯಾಗಿ ನಕ್ಕದ್ಲು. ಕಿಶೋರ್ ಬಂದು ರಾಮ್ನನ್ನು ಭೇಟಿಯಾದ. ಅವನನ್ನು ನೋಡಿದ್ಲೇ ರಾಮ್ ಅಸಮಾಧಾನಗೊಂಡ. ರಾಮ್, ಐಮ್ ಸಾರಿ ಕಣೋ, ನನ್ನ ಹೆಂಡತಿ ಲಿಲ್ಲಿ ಆಡಿದ ಮಾತುಗಳು ನೀನು ಕೇಳಿದ್ಯಾ ಅಂತ ನಂಗೆ ಗೊತ್ತು. ಅವಳ ಪರವಾಗಿ ನಂಗೆ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಏನಮ್ಮ, ಈಗ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಯಾಕೆ ಸೀತಾ? ಶಿರೀಷಾ ಪ್ರಶ್ನೆಗೆ ಸೀತಾ ನಕ್ಕದ್ಲು. ದೇವಸ್ಥಾನಕ್ಕೆ ಯಾಕೆ ಅಂತೀಯಾ? ಮನಃಶಾಂತಿಗಾಗಿ. ಹಾಗೆ ಶ್ರೀರಾಮನ ದರ್ಶನ ಮಾಡಿಕೊಂಡ್ರೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೊರಡೋಣ ಶಿರೀಷಾ. ಹಾಂ, ಹಾಗಾಗಿ ಶಿರೀಷಾ ಸರಿ ಅಂತ ಸುಮ್ಮನಿದ್ಲು. ರಾಮ್ ಮುಂದೆ ಇದ್ದ ಕಿಶೋರ್ ಕ್ಷಮೆ ಕೇಳಿದ್ರಿಂದ ಅವನು ಇನ್ನಷ್ಟು ಅಸಮಾಧಾನಗೊಳ್ಳುತ್ತಾ, ಇಟ್ಸ್ ಓಕೆ, ಲಿಲ್ಲಿ ಅಭಿಪ್ರಾಯದಲ್ಲಿ ತಪ್ಪಿಲ್ಲ. ಅವಳು ಹೇಳಿದ ನಿಜ ತಾನೇ. ನನಗಿಂತ ನನ್ನ ಹೆಂಡತಿ ತುಂಬ ಚಿಕ್ಕವಳು. ನಾವೇನು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿಲ್ಲ. ಅವರವ್ರ ಅಗತ್ಯ ಅವರದ್ದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದೊಂದು ಕಾಂಟ್ರಾಕ್ಟ್ ಮದುವೆ, ಅಂದರೆ ಒಪ್ಪಂದದ ಮದುವೆ ಆಗಿಬಿಟ್ಟಿದೆ. ಕಿಶೋರ್ ಆ ಮಾತಿಗೆ ಅಡ್ಡಿಪಡಿಸ್ತಾ, ನೋ ರಾಮ್, ಹಾಗೆ ಹೇಳ್ಬೇಡ. ಸೀತಾ ಮತ್ತು ನೀನು ಒಬ್ರಿಗೊಬ್ರು ಸೂಕ್ತವಾದ ಜೋಡಿ. ಒಬ್ರಿಗಾಗಿ ಒಬ್ಬರು ಇದ್ದ ಹಾಗಿದ್ದೀರಿ. ನಿಮ್ಮ ಜೋಡಿಯನ್ನು ನೋಡಿದ್ರೆ ಸೀತಾರಾಮರನ್ನು ನೋಡಿದಾಗಿರುತ್ತೆ. ಶ್ರೀರಾಮ ಕಪ್ಪಗಿದ್ರೆ ಸೀತಮ್ಮ ಬೆಳ್ಳಗೆ. ಹಚ್ಚು ನಿಮ್ಮ ಹಾಗೆ. ಇನ್ನು ವಯಸ್ಸಿನ ವಿಷಯ ಅಂತೀಯಾ? ಅದು ದೊಡ್ಡ ದೊಡ್ಡ ವಿಷಯನೇ ಅಲ್ಲ ಈಗಿನ ಕಾಲದಲ್ಲೆಲ್ಲ. ಇಷ್ಟಕ್ಕೆ ಪ್ರೀತಿಗೆ ವಯಸ್ಸಿನ ಸಂಬಂಧ ಇರಲ್ಲ ರಾಮ್. ನೀನು ಇಲ್ಲದಂತಹ ಸಲ್ಲದಂತಹ ಯೋಚನೆಯನ್ನು ಮಾಡಬೇಡ ಪ್ಲೀಸ್. ಸೀತಾ ನಿನಗೆ ತಕ್ಕ ಹೆಂಡತಿ. ಹೇಳಬೇಕಂದ್ರೆ ನೀನೇ ಅದೃಷ್ಟವಂತ. ಪ್ರಯತ್ನಿಸಿದ್ರೆ ನೀನು ಕೋಟಿ ಸಂಪಾದಿಸಬಹುದು, ಆದರೆ ಸೀತಾ ತರಹದ ಹುಡುಗಿ ಪ್ರೀತಿ ಸಂಪಾದಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ಲೀಸ್, ನೀನು ಕೋಪವನ್ನು ಯಾವತ್ತೂ ಅವಳ ಮೇಲೆ ತೋರಿಸ್ಬೇಡ. ಇದನ್ನು ಹೇಳಿ ಹೋಗೋಣ ಅಂತಾನೆ ನಾನು ಬಂದೆ. ರಾಮ್ ಸಣ್ಣನಕ್ಕು, ಹಾಗಿದ್ರೆ ನೀವು ನನಗೋಸ್ಕರ ಅಲ್ಲ, ನಿಮ್ಮ ತಂಗಿ ಪರವಾಗಿ ಮಾತಾಡೋದಕ್ಕೆ ಬಂದಿದ್ದೀರಿ ಅಷ್ಟೇ ತಾನೇ? ಕೇಶವರ ಮಾತಿಗೆ ನಕ್ಬಿಟ್ಟ. ಅವರಿಬ್ಬರು ಸ್ವಲ್ಪ ಸಮಯ ಮಾತಾಡ್ತಿದ್ರು. ಅಷ್ಟರಲ್ಲಿ ಶಿರೀಷಾ ಫೋನ್ ಮಾಡಿದ್ರಿಂದ ರಾಮ್ಗೆ ಪರಿಸ್ಥಿತಿ ಅರ್ಥ ಆಯಿತು. ಹಾಂ, ಹೆಡ್ಏಕ್ ಅಂದ್ಕೊಳ್ತಾ ಫೋನ್ ರಿಸೀವ್ ಮಾಡಿ ಏನು ಅಂದ. ಅವಳ ವಿಷಯ ಹೇಳಿದ್ಲು. ಸರಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ದಾಳಲ್ಲ, ನೋ ಪ್ರಾಬ್ಲಮ್, ಕರ್ಕೊಂಡು ಹೋಗು, ನಿಮಗಾಗಿ ಸೆಕ್ಯೂರಿಟಿ ಇರುತ್ತೆ ಅಂತ ಅಂದ. ಅವಳು ಓಕೆ ಬಾಸ್ ಅಂತ ಹೇಳಿ ಸೀತಾನನ್ನು ಕರ್ಕೊಂಡು ದೇವಸ್ಥಾನವನ್ನು ತಲುಪಿದ್ಲು. ಅಲ್ಲಿ ದೈವ ದರ್ಶನ ಮಾಡಿಕೊಂಡು ಸ್ವಲ್ಪ ಸಮಯ ಪ್ರಶಾಂತವಾಗಿ ಒಂದು ಕಡೆ ಕೂತಿದ್ದಂತಹ ಸೀತಾನನ್ನು ನೋಡಿ ಯಾರೋ ಅಮ್ಮ ಸೀತಾ ಅಂತ ಕರೆದ್ರು. ಅವಳು ಬೆಚ್ಚಿ ಬಿದ್ದು ಪಕ್ಕಕ್ಕೆ ತಿರುಗಿ ನೋಡಿದ್ಲು. ಕೆಲವು ದಿನಗಳ ಮುಂಚೆ ತನಗಾಗಿ ಮನೆಗೆ ಬಂದಂಥ ಹಿರಿಯ ವ್ಯಕ್ತಿ ಅಲ್ಲಿದ್ದರು. ಅಷ್ಟೇ, ಅವ್ರನ್ನ ನೋಡಿ ಸೀತಾ ಗಾಬರಿ ಆಗಿಬಿಟ್ಲು. ಪ್ರತಾಪ್ ಅವ್ರು ನಗ್ತಾ, ಅಮ್ಮ ಸೀತಾ ಚೆನ್ನಾಗಿದೆಯಾ ಅಂತ ಅಂದರು. ಶಿರೀಷಾ ಮಾತ್ರ ಅವ್ರ ಕಡೆ ನೋಡ್ತಾ ಇದ್ಲು. ಸೀತಾ ತಡಬಡಾಯಿಸ್ತಾ, ಹಾಂ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂತ ಕೇಳಿದ್ಲು. ಅವ್ರು ನಗ್ತಾ, ನನಗೇನು ಚೆನ್ನಾಗಿದ್ದೀನಿ ಅಂದ ಹಾಗೆ ನಮ್ಮ ರಾಮ್ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನ? ಅವನಿಗೆ ಮೂಗಿನ ಮೇಲೆ ಸ್ವಲ್ಪ ಕೋಪ ಜಾಸ್ತಿ ಕಣಮ್ಮ. ಅವನ ಅತ್ತೆ ಥರ, ಆದರೆ ಮನಸ್ಸು ಮಾತ್ರ ತುಂಬ ಮೃದು ಅವನಿಗೆ. ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅವನಷ್ಟು ಒಳ್ಳೆಯವನು ಯಾರೂ ಇಲ್ಲ ಅನಿಸುತ್ತೆ. ಸೀತಾ ತಲೆ ಆಡಿಸ್ತಾ, ಸರಿ, ಇನ್ನು ನಾನು ಹೊರಡ್ತೀನಿ ಅಂತ ಹೇಳ್ತಿದ್ದಾಗ ಅವರು ಅಡ್ಡಿಪಡಿಸಿ, ಕೂತ್ಕೊಳ್ಳಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು ಅಂತ ತಡೆದು ಏನನ್ನು ಹೇಳೋದಕ್ಕೆ ಹೊರಟ್ಲು. ಶಿರೀಷಾ ಸೀತಾ ಕಡೆ ನೋಡಿ, ಯಾರಿವರು ನಿನಗೆ ಗೊತ್ತಾ ಅಂತ ಕೇಳಿದ್ಲು. ಸೀತಾ ವಿವರಗಳು ಗೊತ್ತಿಲ್ಲ ಅಂತಿರುವಾಗ ಪ್ರತಾಪ್ ಅವ್ರು ಹೇಳಿದ್ರು, ನಾನು ನಿನಗೆ ತಂದೆ ಥರ ಅಮ್ಮ. ರಾಮ್ ಮತ್ತು ತುಳಸಿ ನನ್ನ ಹೆಂಡತಿ ಅಂತ ಶಾಕ್ ಕೊಟ್ಟರು. ಅವ್ರು ಕೊಟ್ಟಂಥ ಶಾಕ್ಗೆ ಸೀತಾ ಅಂತೂ ನಂಬೋದಕ್ಕೆ ಆಗದಂತೆ ನೋಡ್ತಾ ನಿಂತುಬಿಟ್ಲು. ಅವ್ರು ನಗ್ತಾ, ಹೌದಮ್ಮ, ಕೆಲವು ವರ್ಷಗಳ ಹಿಂದೆ ಅಂದರೆ ರಾಮ್ ಕಾಲೇಜ್ ದಿನಗಳಲ್ಲಿ ತುಳಸಿ ನಾನು ಇಷ್ಟಪಟ್ಟಿದ್ವು. ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ವು. ಇಬ್ಬರು ಸಂಬಂಧದಲ್ಲಿದ್ವು, ಎಲ್ಲ ಚೆನ್ನಾಗಿತ್ತು. ರಾಮ್ಗೆ ಹತ್ತಿರವಾಗಿ ಪೋಷಕರ ಥರ ನಾವಿದ್ವು. ಆದರೆ ತಾಳಿ ಕಟ್ಟೋ ಮುನ್ನವೇ ದೂರ ಆಗಿಬಿಟ್ವು ಅಂತ ಬೇಸರದಿಂದ ಹೇಳಿದ್ರು ಅಷ್ಟೇ. ಸೀತಾ ಬೇಜಾರು ಮಾಡ್ಕೊಳ್ತಾ, ಯಾಕಂಕಲ್ ಅಂತ ಕೇಳಿದ್ಲು. ಅವ್ರ ನಿಟ್ಟುಸಿರು ಬಿಟ್ಟು ಈಗೋ ಅಂದರು. ಅವಳಿಗೆ ಅರ್ಥ ಆಗಲಿಲ್ಲ ಅನ್ನುವಂತ ನೋಡ್ತಿದ್ದಾಗ ಪ್ರತಾಪ್ ಅವರು ನಗ್ತಾ, ಅರ್ಥ ಆಗಲಿಲ್ವಾ ಅಮ್ಮ? ಪ್ರೀತಿಗಿಂತ ಬಲವಾಗಿ ಮನುಷ್ಯನಿಗೆ ಅಹಂಕಾರ ಇದ್ದರೆ
ಪ್ರೀತಿ ವಿಷಾದವಾಗಿ ಬದಲಾಗತ್ತೆ, ಮನುಷ್ಯರನ್ನು ದೂರ ಮಾಡುತ್ತೆ. ತುಳಸಿಯಲ್ಲಿ ಎಲ್ಲಿಲ್ಲದ ಅಹಂಕಾರ, ಹಠ ಇತ್ತು. ಅವಳು ತನ್ನ ಅಹಂನಿಂದ ನನ್ನ ದೂರ ಮಾಡಿದ್ಲು. ನೀನು ನನಗೆ ಬೇಡ, ನನ್ನ ಮಾತಿಗೆ ಬೆಲೆ ಕೊಡದೆ ನಿನ್ನಿಷ್ಟ ಬಂದಂತೆ ನಡ್ಕೊಂಡ್ರೆ ನನಗಿಷ್ಟ ಇಲ್ಲ, ಗೆಟ್ ಔಟ್ ಅಂತ ಸರಳವಾಗಿ ಮಾತಾಡ್ತಿದ್ದಾಗ ಗಂಡಸಾಗಿ ನನಗೂ ಪೌರುಷ ಇರುತ್ತೆ ಅಲ್ವಾ? ನನಗೆ ನೀನು ಬೇಡ ಅಂತ ಹೇಳೇ ಬಿಟ್ಟೆ. ಇಂಡಿಯಾಗೆ ಬಂದೆ. ಆದರೆ ನನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣಿಗೆ ಸ್ಥಾನ ಕೊಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲಮ್ಮ. ತಾಳಿ ಕಟ್ಟದಿದ್ರೇನು ಆ ತುಳಸಿಯೇ ನನ್ನ ಹೆಂಡತಿ, ರಾಮ್ ನನ್ನ ಅಳಿಯ ಅಂತ ಭಾವುಕರಾಗಿ ಹೇಳಿದ್ರು. ಸೀತಾಗೆ ಅವ್ರ ಮೇಲೆ ಗೌರವ ಉಂಟಾಯಿತು. ಐಮ್ ಸಾರಿ ಅಂಕಲ್ ಅಂತ ಆಶೀರ್ವಾದವನ್ನು ತಗೊಂಡ್ಳು. ಪ್ರತಾಪ್ ಅವರು ಖುಷಿ ಪಡ್ತಾ, ನೀನು ಖುಷಿಯಾಗಿರಬೇಕು, ನಿಮ್ಮವರನ್ನು ಖುಷಿಯಾಗಿ ನೀನು ನೋಡ್ಕೊ, ನೀವಿಬ್ಬರು ಯಾವಾಗಲೂ ಜೊತೆಯಾಗಿರಬೇಕು, ಅಹಂಕಾರ ಅನ್ನೋ ಭೂತ ನಿಮ್ಮ ಮಧ್ಯೆ ಬರಬಾರ್ದು ಅಂತಿದ್ರೆ ಸೀತಾ ಬೆಚ್ಚಿ ಬಿದ್ದು ಮನಸ್ಸಿನಲ್ಲೇ ಅಂತ ಅವಳು ಅಂದ್ಕೊಂಡ್ಳು. ಯಾಕೆ ಬರಲ್ಲ? ಆ ಈಗೋಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಇದ್ದಾರೆ ದೂರ್ವಾಸ್ ಮುನಿ. ಈ ಅಯ್ಯನಿಗೆ ಎಲ್ಲ ಅತ್ತೆ ಹೋಲಿಕೆಗಳೇ. ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ, ಸರಿ ಅಂಕಲ್, ನೀವು ಹೇಳಿದಂತೆ ಆ ಭೂತವನ್ನು ನಮ್ಮ ಮಧ್ಯೆ ಇಲ್ಲದಂತೆ ಓಡಿಸ್ತೀನಿ. ಥ್ಯಾಂಕ್ ಯು ಅಂತಿದ್ರೆ ಅವರು ಸಂತೋಷದಿಂದ ಹೊರಟು ಹೋದರು. ಸೀತಾ ನಿಟ್ಟುಸಿರು ಬಿಟ್ಟು, ಹೋಗೋಣವಾ ಅಂತ ಕೇಳಿದ್ಲು. ಶಿರಿಸಾ ಸರಿ ಅಂತ ಹೇಳಿ ಮನೆ ತಲುಪಿದ್ರು. ಆಫೀಸ್ನಲ್ಲಿದ್ದ ರಾಮ್ಗೆ ಶಿರಿಸಾ ಮೂಲಕ ಪ್ರತಾಪ್ ಅವರನ್ನ ದೇವಸ್ಥಾನದಲ್ಲಿ ಸೀತಾನನ್ನ ಭೇಟಿಯಾದಂತಹ ವಿಷಯ ರಾಮ್ಗೆ ಎಲ್ಲ ತಿಳಿಯಿತು. ಅದಕ್ಕೆ ಸ್ವಲ್ಪ ಬೇಗ ಮನೆಗೆ ಬಂದು ತಲುಪಿದ. ಸೀತಾ ಬುಕ್ ಹಿಡ್ಕೊಂಡು ಗಂಭೀರವಾಗಿ ಏನೋ ಬರೀತಿದ್ರೆ ಕೋಪ ಮಾಡಿಕೊಂಡು, ನಿನಗೆ ಇದೇ ಕೆಲಸನಾ? ಇನ್ಯಾವ ಕೆಲಸನೂ ಇಲ್ವಾ? ಈಗೇನು ಲೆಕ್ಕ ಬರೀತಿದ್ದೀ? ದೇವಸ್ಥಾನಕ್ಕೆ ಹೋಗಿದೆಯಂತೆ, ಅದು ಯಾರೋ ನಿನ್ನ ಹತ್ರ ಮಾತಾಡಿದ್ರಂತೆ, ಹೌದಾ? ಸೀತಾ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು, ಪ್ರತಾಪ್ ಅಂಕಲ್ ಸಿಕ್ಕಿದ್ರು, ಎಲ್ಲ ವಿಷಯ ಹೇಳಿದ್ರು ಅಂದ್ಲು. ರಾಮ್ ತಡಬಡಾಯಿಸ್ತಾ, ಹೇಳ್ತಾರೆ, ಅವ್ರಿಗೆ ಇನ್ಯಾವ ಕೆಲಸ ಇದೆ, ಹೇಳದೆ ಇನ್ನೇನು ಮಾಡ್ತಾರೆ. ಸರಿ ಬಿಡು, ನೀನು ನನ್ನ ಹೆಂಡ್ತಿ, ನಿನಗೆ ಎಲ್ಲ ತಿಳಿಬೇಕು, ಅದರಲ್ಲಿ ತಪ್ಪೇನಿಲ್ಲ, ಇಷ್ಟಕ್ಕೂ ಏನು ಹೇಳಿದ್ರು ಅಂದ. ಸೀತಾ ಜ್ಯೂಸ್ ಗ್ಲಾಸ್ ತಂದು ರಾಮ್ ಕೈ ಕೊಡ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಈ ಜ್ಯೂಸ್ ಕುಡೀರಿ, ಆಮೇಲೆ ಹೇಳ್ತೀನಿ ಅಂದ್ಲು. ರಾಮ್ ಬೇಸರ ಮಾಡ್ಕೊಳ್ತಾ, ನಂಗೆ ಜ್ಯೂಸ್ ಬೇಡ, ಮುಂಚೆ ಅವ್ರು ಏನು ಹೇಳಿದ್ರು ಅಂತ ಹೇಳಿ ನನಗೆ ಅಂತ ಕೇಳಿದ. ಅವಳು ಗಂಭೀರವಾಗಿ ನೋಡುತ್ತಾ, ಹೇಳಲ್ಲ, ನೀವು ನಾನು ಕೊಟ್ಟು ಜ್ಯೂಸ್ ಕುಡಿದ ಮೇಲೇ ಹೇಳ್ತೀನಿ ಅಂದ್ಲು. ಶಿರಿಸಾ ಅದನ್ನೆಲ್ಲ ನೋಡಿ ನಗ್ತಾ ಇನ್ನು ತಾನು ಅಲ್ಲಿರದೆ ಹೊರಟೋದ್ಲು ಈಚೆ. ರಾಮ್ ಅತ್ತ ಇತ್ತ ನೋಡಿ ಅಲ್ಲಿ ಯಾವ ಇಲ್ಲ ಅಂದ್ಕೊಂಡು ಜ್ಯೂಸನ್ನು ಕುಡಿದ್ಬಿಟ್ಟು, ಹೇಳು ಈಗ ಅಂತ ಅಂದ. ಅವಳು ಅವನಿಗೆ ಹತ್ತಿರ ಬಂದು ಅವನ ಕೈಲಿದ್ದ ಗ್ಲಾಸನ್ನು ತಗೊಳ್ತಾ, ಭೂತವನ್ನು ನಮ್ಮ ಮಧ್ಯೆ ಬರದಂತೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು, ನಾನು ಭೂತವನ್ನು ಓಡಿಸ್ತೀನಿ ಅಂಕಲ್ ಅಂತ ಹೇಳಿ ಬಂದುಬಿಟ್ಟೆ ಅಂತ ಅಂದ್ಲು. ರಾಮ್ ಅರ್ಥ ಆಗದಂತೆ ನೋಡ್ತಾ, ಏನೋ ಭೂತಾನ, ಅದೇನೋ ಅಂದ. ಅವಳು ತುಂಟತನದಿಂದ ನಕ್ಕು, ಅಹಂಕಾರದ ಭೂತ, ನೀವು ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ವಾ, ಸೊ ಆ ಭೂತ ನಮ್ಮ ಮಧ್ಯೆ ಇರಬಾರ್ದು ಅಂದ್ಲು. ನಾನು ಅಹಂಕಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಅವರಂದ್ರಾ? ರಾಮ್ ಸಿಟ್ಟಿನಿಂದ ನೋಡ್ತಾ ಪ್ರಶ್ನಿಸ್ತಾ. ಸೀತಾ ತಲೆ ಅಲ್ಲಾಡಿಸ್ತಾ, ಇಲ್ಲ ನಾನೇ ಅಂತಿದ್ದೀನಿ, ಹೌದಲ್ವಾ ಮಿಸ್ಟರ್ ಹೆಡ್ ಸ್ಟ್ರಾಂಗ್? ಅಷ್ಟೇ ರಾಮ್ ಸಿಟ್ಟಿಗೆದ್ದು, ಸಾಕು, ನೀನು ನಾಳೆಯಿಂದ ಆಫೀಸಿಗೆ ಬರ್ತಿದ್ಯಾ, ಅಮ್ಮನವ್ರ ಹತ್ರ ಹೇಳಿದ್ದೀನಿ, ಮನೆಯಲ್ಲಿ ಸುಮ್ಮನೆ ಕೂತಿದ್ರೆ ಹೀಗೆ ದಿನಕ್ಕೊಂದು ದೇವಸ್ಥಾನಕ್ಕೆ ಹೋಗಿ ನನಗೆ ಹೆಡ್ಡೇಕ್ ತಂದು ಕೊಟ್ಬಿಡ್ತೀಯ ನೀನು. ಸೀತಾ ನಗ್ತಾ, ಓ ಥ್ಯಾಂಕ್ಸ್ ಸರ್ ಅಂತ ಅಲ್ಲಿಂದ ರೂಮಿಗೆ ಹೊರಟೋದ್ಲು. ರಾಮ್ ತಲೆ ಹಿಡ್ಕೊಂಡು ಪ್ರತಾಪ್ ಅಂಕಲ್ನನ್ನು ನೆನೆಸ್ಕೊಂಡು ಬೈದ್ಕೊಳ್ತಾ ಇದ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತೊಗೊಂಡು ನೋಡಿ.